ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ಫೋಟೋಗೆ ಅಷ್ಟೊಂದು ಬೆಲೆ ಇದೆಯಾ? ಹಾಗಾದ್ರೆ ಆ ಅನಂತ ಶಯನನ ಜೊತೆ ಆ ಫೋಟೋದಲ್ಲಿ ಇದ್ದವರು ಯಾರು? ಅನಂತ ಶಯನನ ಜೊತೆ ಆ ಫೋಟೋದಲ್ಲಿ ಇದ್ದವರಿಗೂ ಮತ್ತೆ ಈ ಹಾಲ್ ಮಾರೋಳಿಗೂ ಏನಾದರೂ ಲಿಂಕ್ ಇದೆಯಾ? ಆ ಲಿಂಕ್ ಏನಾದರೂ ಇದೆಯಾ ಅಂತ ಗೊತ್ತಾಗ್ಬಿಟ್ಟಿದ್ರೆ ಅದನ್ನ ಇಟ್ಕೊಂಡ್ಬಿಟ್ಟು ಇನ್ನೂ ಲಕ್ಷ ಲಕ್ಷ ದೇವ್ಕೋಬೋದಾಗಿತ್ತು. ಬೇಡ ಕಾಂತ, ಬೇಡ. ಚಿನ್ನದ ಮೊಟ್ಟೆ ಇಡುತ್ತೆ ಅಂತ ಕೋಳಿನ ಒಂದೇ ಸರಿ ಬಗದ ದೇಬ್ಕೊಂಡ್ಬಿಡಬಾರ್ದು. ಸ್ವಲ್ಪ ಸಮಯ. ಅಲ್ಲ, ಆ ವಿಜಯಾಂಬಿಕಾ ನನ್ನ ಹತ್ರ ಆ ಫೋಟೋನ ಯಾಕೆ ಡಿಲೀಟ್ ಮಾಡಿಸಿದ್ಲು? ಆ ಫೋಟೋನ ಮತ್ತೆ ವಾಪಸ್ ತಗೊಳ್ಳೋಣ, ಅದೆಲ್ಲೋ ಇರುತ್ತೆ ದೇವ್ಕೊಳ್ಳೋಣ ಅನ್ಕೊಂಡ್ರೆ ಅಲ್ಲಿದ್ದನೂ ಡಿಲೀಟ್ ಮಾಡಿಸ್ಬಿಟ್ಲು. ಒಲೆ ಪಾಕ್ರ ಇದ್ದಾಳೆ ಮರಯ್ಯ ಇವಳು ವಿಜಯಾಂಬಿಕಾ. ಅತ್ತೆ, ಯಾಕೆ ಹೇಗೆ ಒಬ್ಬೊಬ್ರೆ ಗೊಣಗ್ತಾ ಇದ್ದೀರಾ? ಏನೋ ವಿಜಯಾಂಬಿಕಾ ಅಂದಾಗಿತ್ತು. ವಿಜಯಾಂಬಿಕಾ ಅಂದ್ರೆ ಯಜಮಾನ್ರ ಅಕ್ಕ ತಾನೆ? ಅವ್ರ ಬಗ್ಗೆ ಏನ್ ಮಾತಾಡ್ತಿದ್ರಿ? ಮಾತಾಡಿ ಅತ್ತೆ. ವಿಜಯಾಂಬಿಕಾಗೂ ನಿಮಗೂ ಏನ್ ಲಿಂಕು? ಅವ್ರ ಬಗ್ಗೆ ಏನ್, ಅವ್ರನ್ನ ಯಾಕೆ ನೆನೆಸ್ಕೋತಾ ಇದ್ರಿ? ನಾನು ಯಾವುದೋ ಲಿಂಕ್ ಇಟ್ಕೊಂಡು ಹುಡ್ಕೊಂಡು ಹೋದ್ರೆ ಇವಳು ಇನ್ಯಾವುದೋ ಲಿಂಕನ್ನು ತೆಗೆದೋಗ್ತಾ ಇದ್ದಾಳಲ್ಲಪ್ಪ. ಅತ್ತೆ, ಆ ಹೆಂಗಸು ಮೊದಲೇ ಸರಿ ಇಲ್ಲ. ನಮ್ಮನೆಯವ್ರ ಬಗ್ಗೆ ಅಷ್ಟಕ್ಕಷ್ಟೇ. ಅವ್ರ ಜೊತೆಲಿ ಏನಾದರೂ ಎಡ್ವಟ್ ಮಾಡ್ಕೊಂಡ್ರೆ ಹೇಗೆ? ಐ ತಲೆಗೆಡ್ತಾನೆ ನಿಂಗೆ. ಅಯ್ಯಮ್ಮನ ಜೊತೆಗೆ ನನಗೆ ಯಾವುದೋ ಲಿಂಕು ಇಲ್ಲ, ಪಂಕೋ ಇಲ್ಲ. ಅದೇನೋ ಮೊನ್ನೆ ಅವ್ರ ಮಗನ್ನ ಮದುವೆ ಮಾಡಿದ್ಲಂತೆ, ಊಟಕ್ಕೆ ಕರೆದಿಲ್ವಲ್ಲ ಅವಮ್ಮ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅತ್ತೆ, ನಿಮ್ಗೆ ಯಾವಾಗ ನೋಡಿದ್ರು ಊಟದ್ದೇ ಚಿಂತೆ. ಅನ್ನ ತಿಳಿಸಾರು ರೆಡಿ ಇದೆ, ಬಂದು ಊಟ ಮಾಡ್ಕೊಳ್ಳಿ. ನೋಡಿದ್ಯಾ, ತೋರಿಸ್ಬಿಟ್ಟಲ್ಲ ನಿಮ್ಮ ಅವನ ಬುದ್ಧಿನ. ಬರೀ ಅನ್ನ ರಸಮ್ಮು ಅಂತ ಅನ್ಕಣೆ. ಈ ದೊಡ್ಡ ಮನುಷ್ಯರ ಮನೆಯಲ್ಲಿ ಊಟ ಅಂದ್ರೆ ಮೃಷ್ಟಾನ್ನ ಭೋಜನ. ಅನ್ನ, ಸಾರು, ಉಪ್ಪಿನಕಾಯಿ, ತುಪ್ಪ, ಹಪ್ಪಳ, ಸೊಂಡಿಗೆ, ಪಾಯಸ, ಹೋಳ್ಗೆ, ಪಲ್ಯ ಎಲ್ಲ ಇರುತ್ತೆ. ಜೊತೆಗೆ ಪೇಣಿನೂ ಇರುತ್ತೆ ಕಣೆ. ನಾನು ಇಷ್ಟೆಲ್ಲ ನೆನಪು ಮಾಡ್ಕೊತಾ ಇದ್ರೆ ನೀನು ಅನ್ನ ತಿಳಿಸಾರು ಅಂತಿದೀಯ. ಏನು ಮಾಡೋಕ್ಕಾಗತ್ತೆ? ಪಾಲಿಗೆ ಬಂದಿದ್ದು ಪಂಚಾಮೃತ. ರಾಘವೇಂದ್ರ, ಈ ಅತ್ತೆ ಮತ್ತೆ ಮಾವ ಇತ್ತೀಚೆಗೆ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾರೆ. ಯಾವಾಗ ನೋಡಿದ್ರು ಗುಸ್ಗುಸ ಪಿಸ್ಪಿಸ ಅಂತಿರ್ತಾರೆ. ಮಾವ ಮನೆ ಬಿಟ್ಟು ಆಚೆನೆ ಹೋಗ್ತಾ ಇರಲಿಲ್ಲ. ಇತ್ತೀಚೆಗೆ ಬರೀ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾರೆ. ಇನ್ನು ನಮ್ಮ ಅತ್ತೆ ಯಾವಾಗ ನೋಡಿದ್ರು ಫೋನಲ್ಲಿ ಅದೇನೋ ಮಾಡ್ತಾನೇ ಇರ್ತಾರೆ. ಏನೋ ಕೇಳಿದ್ರೆ ಇನ್ನೇನೋ ಉತ್ತರ ಕೊಡ್ತಾರೆ. ವಿಜಯಾಂಬಿಕಾ ಬಗ್ಗೆ ಕೇಳಿದ್ದಕ್ಕೆ ಮದುವೆ ಊಟ ಅಂತ ಯಾಮಾರ್ಸ್ ಹೋಗ್ತಿದ್ದಾರೆ. ಏನಿರಬಹುದು? ಯಾರು ಇಲ್ಲ ಅನ್ಸುತ್ತೆ. ಬಂದ್ರ ಅಮ್ಮೋರು ವ್ರತ ಮಾಡ್ತಿದ್ದಾರೆ. ಅಕಸ್ಮಾತ್ ಅವ್ರಿಗೆ ಶೀತ ಜ್ವರ ಏನಾದ್ರೂ ಬಂದ್ರೆ ಇದರಲ್ಲಿ ಮಾತ್ರೆ ಟಾನಿಕ್ ಇದೆ, ಹಾಗೆ ಬಿಸಿನೀರು ಕೊಟ್ಬಿಡು ಇಂತಿ ಪದ್ದು. ಪದ್ದು ನಿಜವಾಗ್ಲೂ ಸಾಲಿಗ್ರಾಮದ ಬಂಟನೆ. ದೂರದಲ್ಲಿದ್ರು ಈ ಮನೆಯನ್ನು ಕಾಯ್ತಾ ಇದ್ದಾನೆ. ಪದ್ದು ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸುತ್ತೆ. ನಮಸ್ತೆ ಮೇಡಮ್.
ಮೇಡಮ್ ಈಗಿಂದೀಗ್ಲೇ ಅಲ್ಲಿ ಹೊಟ್ಬಿಡೋಣ ಮೇಡಮ್. ಇನ್ನೇನು ಹತ್ರದಲ್ಲೇ ಇದ್ದೀವಿ, ನೀವು ಪರ್ಮಿಷನ್ ಕೊಟ್ರೆ ಅವ್ರನ್ನ ಎತ್ತಕೊಂಡ್ ಬರ್ತಾ ಇರೋದಷ್ಟೇ. ನೀವು ಅವ್ರನ್ನ ಹುಡುಕ್ತಿರೋ ಹೊಡಿತಿರೋ ಅದೆಲ್ಲ ನನಗೆ ಬೇಕಾಗಿಲ್ಲ. ಆದ್ರೆ ಅವ್ರು ನಮ್ಮ ಕೈಯಿಂದ ತಪ್ಪಿಸ್ಕೋಬಾರ್ದು ಅಷ್ಟೇ. ಅವ್ರಿಗೆ ಸಾವಿನ ಮುಹೂರ್ತ ಇವತ್ತೇ. ಹೊರಡಿ. ಇದೇ ರೋಡಲ್ವಾ? ಹೌದು ಮೇಡಮ್. ಹೀಗೆ ಮುಂದೆವರೆ ಒಂದಷ್ಟು ಮನೆ ಇದೆ, ಅಲ್ಲಿ ನಿನ್ನೆ ಒಂದಷ್ಟು ಮನೆ ಹುಡುಕಿದೀವಿ. ಅವ್ರು ಯಾರು ಇಲ್ಲಿ ಸಿಗ್ಲಿಲ್ವಾ? ಇಲ್ಲ ಮೇಡಮ್, ನೈಟ್ ಆಗಿತ್ತು, ಹುಡ್ಕೋದ್ ಬೇಡ ಅಂತ ವಾಪಸ್ ಬಂದ್ಬಿಟ್ಟು ಈಗ ಹುಡುಕ್ಬೇಕು ಮೇಡಮ್. ಕರೆಕ್ಟ್. ನಾವು ತುಂಬಾ ಹುಡುಕಿದ್ರೆ ಹಳ್ಳಿ ಅವ್ರಿಗೆ ಅನುಮಾನ ಬರುತ್ತೆ. ಅವ್ರೇನಾದ್ರೂ ಅನುಮಾನ ಬಂದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಅಥವಾ ಪಂಚಾಯತಿ ಕರೆದು ಒಂದು ದೊಡ್ಡ ರಾದ್ಧಾಂತನೇ ಮಾಡ್ಬಿಡ್ತಾರೆ. ಅದಕ್ಕೆ ಹುಷಾರಾಗಿ ಏನು ಗೊತ್ತಿಲ್ಲದೆ ಇರೋ ತರ ಇವ್ರು ಗೊತ್ತಾ ಅಂತ ಅವ್ರನ್ನ ಫೋಟೋ ತೋರಿಸಿ ಕೇಳಿ ಅಷ್ಟೇ. ಹಾಗಾದ್ರೆ ಹುಡ್ಕೋದ್ ಬೇಡ ಅಂತೀರಾ ಮೇಡಮ್? ಈಗ ನೀವು ಆ ಕಡೆ ಹೋಗಿ ಹೋಗೋರು ಬರೋರ್ನ ಸುಮ್ಮನೆ ಫೋಟೋ ತೋರಿಸಿ ಕೇಳಿ. ಅವ್ರಿಗೇನಾದ್ರೂ ಅವ್ರು ಗೊತ್ತು ಅಂತ ಹೇಳಿದ್ರೆ ಅವ್ರ ಅಡ್ರೆಸ್ ಇಲ್ಲಿ ಅಂತ ಕೇಳಿ ಮನೆ ಹೋಗಿ ಹುಡ್ಕೋಣ. ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೇನೆ. ಓಕೆ ಓಕೆ ಮೇಡಮ್. ಆ ಕಡೆ ಯಾರಾದ್ರೂ ಬಂದ್ರೆ ಕೇಳಿ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಈ ಫೋಟೋಲಿರೋರ್ನ ನೋಡಿದ್ದೀರಾ? ಇಲ್ವಲ್ಲ ಮೇಡಮ್, ನೋಡಿ. ಸರಿಯಾಗಿ ನೋಡಿ. ಇಲ್ಲ ಮೇಡಮ್, ಗೊತ್ತಿಲ್ವಾ? ಗೊತ್ತಿಲ್ಲ. ಥ್ಯಾಂಕ್ ಯು. ಅವ್ರು ನಿಜ ಒಂದೇ ನಿಮಿಷ. ಈ ಫೋಟೋಲಿರೋರ್ನ ನೋಡಿದಿರಾ?